ಹಾಯ್, ವೆಲ್ಕಮ್ ಬ್ಯಾಕ್ ಅಪ್ಪೀಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೀನಿ. ಇವತ್ತು ನಮ್ಮ ಊರಲ್ಲಿ, ನಮ್ಮ ಹಳ್ಳಿಯಲ್ಲಿ, ನಮ್ಮ ಮನೆಯಲ್ಲಿ ಹಪ್ಳ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಗಾಯ್ಸ್. ಒಂದು ಹಪ್ಳ ಮಾಡೋದು ಒಂದು ಸುಗ್ಗಿ ಗಾಯ್ಸ್. ನಮ್ಮ ಮನೇಲಿ ನೋಡಿ ಹೇಗೆ ಮಾಡೋದು ಅಂತ. ಫಸ್ಟು ಹಿಟ್ಟನ್ನು ಅಕ್ಕಿನ ನೆನೆ ಇಕ್ಬೇಕು. ಎರಡು ದಿನ ನೆನೆ ಇಕ್ಕಿ ಅದು ಒಣಗಂಗೆ ಬಿಟ್ಟು ನೆಕ್ಸ್ಟು ಒಣಗಿದಾದ್ಮೇಲೆ ಅದನ್ನು ಹೋಗಿ ಹಿಟ್ಟಿನ ಮಿಷಿನ್ ಗಿರಣಿಯಾಗ ಹಾಕ್ಸ್ಕೊಂಬರ್ಬೇಕು. ಹಾಕ್ಸ್ಕೊಂಬಂದ್ಮೇಲೆ ಹಿಟ್ಟು ರಾಗಿನೂ ತೊಳೆದು ಹಾಕ್ಬೇಕು, ಅದನ್ನು ಹಾಕ್ಸ್ಕೊಂಬರ್ಬೇಕು ಗಾಯ್ಸ್. ಅದನ್ನು ಹಾಕ್ಸ್ಕೊಂಬಂದ್ಮೇಲೆ ಒಣ ಹಾಕಿಬೇಕು. ಒಣ ಹಾಕಿದ್ಮೇಲೆ ಅದನ್ನು ಹಿಟ್ಟಿನ ಗಿರಣಿಯಾಗ ಹಾಕ್ಸ್ಕೊಂಬಂದು ನೆಕ್ಸ್ಟು ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಕೊತ್ತಂಬರಿ ಕಾಳು, ಕಡಲೆಬೇಳೆ ಅದನ್ನೆಲ್ಲ ಅಕ್ಕಿಲೇ ಹಾಕಿ ರುಬ್ಕೊಂಡು ತಗೊಂಬರ್ಬೇಕು ಗಿರಣಿಲಿ. ತಗೊಂಬಂದ ತಕ್ಷಣ ಏನು ಮಾಡಬೇಕು ಅಂದರೆ ಇದನ್ನ ಫಸ್ಟು ನಾವು ನೀರಿಕ್ಕಿ ಒಂದು ಹನಿ ಉಪ್ಪು ಹಾಕಬೇಕು. ಕುದಿಯಾದ್ಮೇಲೆ ಹಿಟ್ಟು ಹಾಕಬೇಕು. ಹಿಟ್ಟನ್ನು ಹಾಕಿದ್ಮೇಲೆ ಅದು ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ಮಸಾಲೆ ಪದಾರ್ಥ ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ ಅದನ್ನ ಹಾಕಬೇಕು. ಆಮೇಲೆ ಹುಣಸೆ ಹುಳಿ ಹಾಕಬೇಕು ಗಾಯ್ಸ್. ಹುಣಸೆ ಹುಳಿ ಹಾಕಿ ಈ ಥರ ಕರೆಕ್ಟಾಗಿ ನಾದಬೇಕು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಬ್ರದರ್ ನಾದ್ತಾ ಇದ್ದಾರೆ. ಒಂದು ಗಂಟು ಇರಬಾರ್ದು. ಗಂಟಿತ್ತು ಅಂದರೆ ಉದ್ದಕ್ಕೆ ನಾದಕ್ಕೆ ಸರಿನೇ ಆಗಲ್ಲ. ಒಂಥರ ನಾವು ರೊಟ್ಟಿ ನಾದಿದಂಗೆ ಗಾಯ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹಳ್ಳೀಲಿ ಒಂಥರ ಸುಗ್ಗಿ, ಹಪ್ಳ ಸುಗ್ಗಿನೇ ಅಂತ ಹೇಳ್ಬೋದು. ಜನವರಿ ಫೆಬ್ರವರಿ ಮಂತ್ ಬಂತು ಅಂದರೆ ಈ ಥರ ನೀಟಾಗಿ ಗಂಟಿಲ್ದಂಗೆ ಕೂಡಿಸ್ಬೇಕು. ಇದು ಮಸಾಲೆ ಪದಾರ್ಥ ನೋಡಿ ಗಾಯ್ಸ್. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಅವನ್ನೆಲ್ಲವನ್ನು ಹಾಕಿ ರುಬ್ಕೊಂಡು ಮಸಾಲೆ ಮಾಡಿಟ್ಕೋಬೇಕು. ಸೊ ಮಸಾಲೆ ಮಾಡಿದ ತಕ್ಷಣ ಇದನ್ನು ಹುಳಿ ಅಂತ ಹೇಳ್ತೀವಿ, ಹುಣಸೆ ಹುಳಿ. ಇವಾಗ ಏನಪ್ಪ ಅಂದರೆ ಜೂನ್, ಫೆಬ್ರವರಿ ಮತ್ತು ಜನವರಿಲಿ ಹೊಸ ಹುಣ್ಸೆಹಣ್ಣಿನ ಸುಗ್ಗಿನೇ. ಅದಕ್ಕೊಂದು ಕೋಲು ಇಟ್ಕೋಬೇಕು ನಾದಕ್ಕೆ. ಆ ಹುಣ್ಸೆಹಣ್ಣು ಹುಳಿ ಇಟ್ಕೊಂಡು ಸೊ ನೆಕ್ಸ್ಟ್ ಈ ಥರ ಹಿಟ್ಟು ನೋಡಿ ಗಾಯ್ಸ್ ತೋರಿಸ್ತಾ ಇದ್ದೀನಿ. ಈ ಥರ ಹಿಟ್ಟು ಏನು ಆಗಬೇಕಪ್ಪ ಅಂದರೆ ಈ ಥರ ಕುದಿ ಬರ್ಬೇಕು ಚೆನ್ನಾಗಿ. ಹಿಟ್ಟೆಲ್ಲ ಅದು ಬೆಂದಬೇಕು. ಹಿಟ್ಟು ನಾವು ಅನ್ನ ಮಾಡಿದಾಗ ಹೆಂಗೆ ಬೇಯ್ತತ್ತಲ್ಲ ಆ ರೀತಿ ಬೇಯಬೇಕು ಗಾಯ್ಸ್. ಅದು ಯಾವ ರೀತಿ ಬೇಯ್ದಾಗ ಈ ಥರ ಹಾಕಿಬಿಟ್ಟು ನಾವು ಕುದಿಸ್ಬೇಕು. ಈ ಥರ ನಾದಬೇಕು. ನಮ್ಮ ಕೈಲಂತೂ ಆಗೋಲ್ಲ, ಗಂಡು ಮಕ್ಳ ಕೈಯಲ್ಲೇ ಸಾಧ್ಯ. ಯಾಕೆಂದರೆ ನಮಗೆ ಹೆಣ್ಮಕ್ಳು ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಏನಪ್ಪ ಅಂದರೆ ಅವ್ರಿಗೆ ಸ್ವಲ್ಪ ನೀಟಾಗಿ ರೌಂಡ್ ಶೇಪಲ್ಲಿ ಉಳ್ಳಿ ಕೊರಿಬೇಕು ಗಾಯ್ಸ್. ಈ ಥರ ಉಳ್ಳಿ ಕೊರೆದ್ಮೇಲೆ ನಾದಬೇಕು. ಅದನ್ನು ಫುಲ್ ಫಸ್ಟು ನಾದ್ಕೊಂಡ್ಮೇಲೆ ಉಳ್ಳಿ ಕೊರಿತಾರೆ. ಸೊ ಉಳ್ಳಿ ಕೊರೆದ್ಮೇಲೆ ಏನು ಮಾಡ್ತಾರೆ ಅಂದರೆ ಅಕ್ಕಪಕ್ಕದ ಮನೆಯವ್ರು ನಾವು ನಮಗೆ ತಕ್ಕಂಗೆ, ಇವಾಗ ನಾವು ಏನಾದರೂ ಒಂದು ಸ್ವಲ್ಪ 5 ಸೇರು ಹಿಂಗೆ 2 ಸೇರು ಹಾಕಿದರೆ ನಾವು ಮನೇಲೇ ಉದ್ಕೋಬೋದು, ಪ್ರೆಸ್ ಮಾಡ್ಕೋಬೋದು. ಇಲ್ಲ ತುಂಬ 16 ಸೇರು 20 ಸೇರು ಹಾಕಿದರೆ ನಾವು ಕರೆಸ್ತೀವಿ. ಅಕ್ಕಪಕ್ಕದವ್ರ ಮನೆಯವ್ರು ಬಂದು ಉತ್ತಾರೆ, ಅವ್ರದಿಂದ ನಾವು ಹೋಗಿ ಉತ್ತೀವಿ. ಇದು ನಮ್ಮ ಅಂಕಲ್ಲು ಸ್ವಲ್ಪ ಪ್ರೆಸ್ ಮಾಡಿಕೊಡ್ತಾಯಿದ್ರು. ಇಲ್ಲಿ ನೋಡಿರಿ ಗಾಯ್ಸ್, ನಮ್ಮ ಆಂಟಿ ಇವರು. ಸೊ ಅವರು ಉದ್ದುತ್ತಾಯಿದ್ರು, ನಮ್ಮ ಸಿಸ್ಟರ್ ಉದ್ದುತ್ತಾಯಿದ್ರು. ನನ್ನ ಕೆಲಸ ಏನಪ್ಪ ಅಂದರೆ ಬಿಸಿಲಲ್ಲಿ ಒಣ ಹಾಕೋದು ನನ್ನ ಕೆಲಸ ಇತ್ತು. ಅದನ್ನು ನಿಮಗೆ ತೋರಿಸ್ತೀನಿ ಗಾಯ್ಸ್. ಈ ಥರ ಪ್ರೆಸ್ ಮಾಡಬೇಕು ನೋಡಿ ಗಾಯ್ಸ್. ಈ ಥರ ಪ್ರೆಸ್ ಮಾಡಿದ್ಮೇಲೆ ಸ್ವಲ್ಪ ಅಗಲ ಅನಿಸುತ್ತಲ್ಲ, ಆಮೇಲೆ ಅದನ್ನು ಈ ಥರ ನೀಟಾಗಿ ಉದ್ದಬೇಕು. ಹಿಟ್ಟು ತುಂಬ ಚೆನ್ನಾಗಿ ಬೆಂದಿರಬೇಕು ಗಾಯ್ಸ್. ಹಿಟ್ಟು ಚೆನ್ನಾಗಿರ್ಬೇಕು. ಉಪ್ಪು ಹುಳಿ ಎಲ್ಲ ಖಾರ ಕರೆಕ್ಟಾಗಿತ್ತು ಅಂದರೆ ಹಪ್ಪಳ ಅಂತ ಅವಾಗ ಅನ್ಸ್ಕೊಳ್ಳುತ್ತೆ ನೋಡಿ ಗಾಯ್ಸ್. ತುಂಬಾ ಚೆನ್ನಾಗಿ ಉದ್ದಬೇಕು. ಮೇನ್ ಉದ್ದದ್ರ ಮೇಲೆ ಹಿಟ್ಟು ಬಡ್ಕ ಮಾಡಬಾರ್ದು. ಹಿಟ್ಟು ಬಡ್ಕ ಅಂದರೆ ಫುಲ್ ಹಿಟ್ಟಾಕಿ ಉದ್ದಬಾರ್ದು. ಅವಾಗ ಏನನ್ಸುತ್ತೆ, ಬೇಗ ಹುಳ ಆಗ್ಬಿಡ್ತೈತೆ ನಾವು ಇಟ್ಟಾಗ. ಅದನ್ನು ನೀಟಾಗಿ ಇನ್ನೂ ಒರೆಸಿಡ್ಬೇಕು ಗಾಯ್ಸ್. ಒಣಗಿದ ಮೇಲೆ ನೀಟಾಗಿ ಒರೆಸಿ ಕೂಡ ಇಡ್ಬೇಕು ಇದನ್ನು. ನಮ್ಮ ಹಳ್ಳೀಲಿ ಇದು ಒಂಥರ ಚಂದ. ಹಪ್ಳ ಸುಗ್ಗಿ ಬಂತು ಅಂದರೆ ಆ ಉಳ್ಳಿ ತಿನ್ನೋದು ಭಾಳ ಸುಗ್ಗಿ ಚೆನ್ನಾಗಿರುತ್ತೆ. ಉಳ್ಳಿ ತಿನ್ನೋದು, ಆಮೇಲೆ ಹಪ್ಳ ಸುಟ್ಕೊಂಡು ತಿನ್ನೋದು, ಹಪ್ಳ ಕರ್ಕೊಂಡು ತಿನ್ನೋದು ಒಂಥರ ಸುಗ್ಗಿ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ತೊಗೊಂಡು ಇವಾಗ ಅಟ್ಲ ಮೇಲೆ ಹೋಗ್ತಿದ್ದೀನಿ. ಬಿಸಿಲಿಗೆ ಒಣ ಹಾಕ್ಬೇಕು. ಬಿಸಿಲಿದ್ದಾಗೆ ಅಲ್ವಾ ಒಣ ಹಾಕ್ಲಿಕ್ಕೆ ಚೆನ್ನಾಗಿ. ಇನ್ನು ನಾವು ಬೇಗನೆ ಮಾಡಿದ್ವಿ ಗಾಯ್ಸ್. ನಾವಿನ್ನೂ ಬೇಗನೆ ಮಾಡಿದ್ವಿ. ಇನ್ನು ಫೆಬ್ರವರಿ ಶಿವರಾತ್ರಿ ಆದಮೇಲೆ ಇನ್ನೂ ಬಿಸಿಲು ಚೆನ್ನಾಗಿ ಬರ್ತೈತೆ. ಇನ್ನು ಅವಾಗ ಮಾಡ್ತಾರೆ ಜನ ಭಾಳಷ್ಟು. ನಾವು ಸ್ವಲ್ಪ ಹಪ್ಳ ಇದ್ದಿಲ್ಲ ಅಂತ ಬೇಗ ಮಾಡ್ಕೊಂಡ್ವಿ. ನಿಜವಾಗ್ಲೂ ಹೇಳ್ತೀನಿ, ಇದು ಒಂಥರ ಬಿಸ್ನೆಸ್ ನೋಡಿ ಗಾಯ್ಸ್. ಯಾರೆಲ್ಲ ನೀವು ಮಾಡ್ಕೋಬೇಕು ಅಂತಿದ್ದೀರ ಆರಾಮಾಗಿ ಮಾಡಿ. ಈ ಥರ ಉಳ್ಳಿ ಮಾಡಿ, ಹಪ್ಳ ನಾದಿ, ಈ ಥರ ಹಪ್ಳ ಉದ್ದಿ ಬಿಸಿಲಿಗೆ ಒಣ ಹಾಕಿ ಈ ಥರ ಫುಲ್ಲು ಬಿಸಿಲಿಗೆ ಒಣ ಹಾಕಿದ್ಮೇಲೆ ಫುಲ್ ಒಣಗಿದ ಮೇಲೆ ಒಂದು ಹತ್ತನ್ನ ಪಾಕೆಟಲ್ಲಿ ಹಾಕಿ ಅದನ್ನು ಸೇಲ್ ಮಾಡಿದ್ರಿ ಅಂದರೆ ಒಳ್ಳೆ ಬಿಸ್ನೆಸ್ ಇದು. ಸಿಟಿಲಿ ಯಾರಾದರೂ ಮಾಡ್ಕೋಬೇಕಾಗಿದ್ದರೆ ನಿಮಗೆ ಮಾಡ್ಕೋಬೋದು ಗಾಯ್ಸ್. ನಾನು ಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ಅದನ್ನೆಲ್ಲ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೇಳಿ ಮೆಸೇಜ್ ಹಾಕಿ DM ಮಾಡಿ. ನಾನು ಖಂಡಿತ ನಿಮಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ ಗಾಯ್ಸ್. ನಾನು ಈ ಥರ ಬಿಸಿಲಲ್ಲಿ ಬಿಡಿ ಒಣ ಹಾಕ್ಬೇಕು. ಅಂಟ್ಕೊಂಡಿರ್ತಾವೆ, ನಿಧಾನ ನೋಡಿ ಅರಿಲಿಲ್ಲಂಗೆ ನೀಟಾಗಿ ನಿಧಾನ ಹಾಕಬೇಕು. ಈ ತಿನ್ನೋದು ಬೇಕು, ಮಾಡೋದು ಯಾತದಕ್ಕೂ ಬೇಡ ಅನ್ಸ್ಬಿಡ್ತದೆ. ತಿನ್ನಬೇಕು ಅಂದ್ರೆ ಕಷ್ಟಪಟ್ಟು ಮಾಡ್ಕೊಳ್ಳೇಬೇಕಲ್ವ ಗಾಯ್ಸ್. ಕಷ್ಟಪಟ್ಟು ಮಾಡಿದರೆ ನಮಗೆ ತಿನ್ನೋಕ್ಕೆ ಸಾಧ್ಯ ಅಲ್ವಾ. ಸೊ ರುಚಿ ಇರುತ್ತೆ, ಮಾಡ್ಕೊಂಡು ತಿನ್ನಿ ಗಾಯ್ಸ್. ಇನ್ನು ಬೇರೆ ಕಾಳಿನ ಹಪ್ಪಳ ಅವನ್ನೆಲ್ಲ ಮಾಡ್ತಾರೆ ನೋಡಿ. ನನ್ನ ಫೇಸ್ ಹೀಗಾಗಿದೆ ಬಿಸಿಲಿಗೆ. ಶನಿವಾರ ಬೇರೆನಾ, ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಗೋವಿಂದನ ವಾರ ಪೂಜೆ ಮಾಡಿ ಮಾಡ್ತಾ ಇದ್ದೀನಿ ನೋಡಿ ಗಾಯ್ಸ್.
ಸಾಕು ಬೇಕು ಅನಿಸ್ಬಿಡ್ತೈತಿ. ಹಂಗೆ ಅಲ್ಲಲ್ಲ ಹಪ್ಳ ತಿನ್ನೋದು ಅಲ್ವಾ? ಸೊ ಏನು ಗೊತ್ತಾ ಗಾಯ್ಸ್, ಜನವರಿ ಮಂತ್ ಬಂತು ಅಂದರೆ ಎಲ್ಲರೂ ನಮ್ಮ ಹಳ್ಳಿಯಲ್ಲಿ ಹಪ್ಳ ಮಾಡೋದು. ಅದು ಒಂಥರ ಸುಗ್ಗಿ ಹಪ್ಳ ಮಾಡೋದು ಹಂಗೆ. ಯಾಕೆಂದರೆ ಹೊಸ ಮೆಣ್ಸಿನ್ಕಾಯಿ ಬಂದಿರುತ್ತೆ, ಹುಣ್ಸೆಹಣ್ಣು ಹೊಸ್ತಾ ಬಿಟ್ಟಿರುತ್ತೆ. ಸೊ ಹೊಸ ಥರ ಹಾಕಿ ಸಾಮಾನು ಹಾಕಿ ಮಾಡ್ಬೇಕಲ್ವ, ಅದೊಂಥರ ಚೆಂದ ಹಳ್ಳೀಲಿ ಹಪ್ಳ ಮಾಡೋದು. ಒಯ್ಯಪ್ಪಳ ಅಂತ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಅದಕ್ಕಿಂತ ಇದು ಭಾಳ ಚೆನ್ನಾಗಿ ಬರುತ್ತೆ ಗಾಯ್ಸ್. ಟೇಸ್ಟ್ ಮಾತ್ರ ಸೂಪರಾಗೇ ಇರ್ತೈತಿ. ಬನ್ನಿ, ಯಾರಿಗೆಲ್ಲ ಹಪ್ಳ ತಿನ್ಬೇಕು ಅನಿಸುತ್ತಾ ಖಂಡಿತ ಬಂದು ಹಪ್ಳ ತಿನ್ಕೊಂಡು ಹೋಗ್ರಿ. ಯಾರೆಲ್ಲ ನನ್ನ ಲಾಗ್ ನೋಡ್ತಿದ್ರು ಪ್ಲೀಸ್ ದಯಮಾಡಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಆ ದೇವರಲ್ಲೂ ಕೂಡ ಗೋವಿಂದನಲ್ಲೂ ನಾನು ಸೊ ಬಿಸಿಲಲ್ಲಿ ಒಣಕತ್ತಿಗೆ ಸಾಕಾಗೋಯ್ತು ಗಾಯ್ಸ್. ಇದು ಒಣಗಿದ ಮೇಲೆ ತುಂಬಾ ಚೆನ್ನಾಗುತ್ತೆ. ಒಣದ ಮೇಲೆ ಇದು ಕರ್ಕೊಂಡು ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ, ಸುಟ್ಕೊಂಡು ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಕರ್ಕೊಂಡು ತಿಂದಾಗ ಯಾವ ರೀತಿ ಟೇಸ್ಟ್ ಇರುತ್ತೆ, ಸುಟ್ಕೊಂಡು ತಿಂದಾಗ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ನನಗೆ ಬಿಡು ಇದ್ದಾಗ ನಾನು ನಿಮಗೆ ಖಂಡಿತವಾಗ್ಲೂ ಸುಟ್ಕೊಂಡು ತಿಂದಾಗ, ಕರ್ಕೊಂಡು ತಿಂದಾಗ ತೋರಿಸ್ತೀನಿ. ಅದೇ ಜೊತೆಲೆ ಉಳ್ಳಿನ ಸಂಜೆ ಟೈಮು ಟೀ ಜೊತೆ ಯಾವ ರೀತಿ ಮಾಡ್ಕೊಂಡು ತಿನ್ನೋದು ಅಂತ ಹೇಳ್ತೀನಿ ನೋಡಿರಿ ಗಾಯ್ಸ್. ಈ ಥರ ನಾವು ಈರುಳ್ಳಿ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡು ಒಂಚೂರು ಎಣ್ಣೆ ಬಿಟ್ಕೊಂಡು ಕಲಸ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಕೂಡ ನೀವು. ಸೊ ನೆಕ್ಸ್ಟ್ ನಾವು ಸಂಜೆ ಆಯಿತು ಗಾಯ್ಸ್. ಸಂಜೆ ಆದಮೇಲೆ ಈ ಥರ ತೊಗೊಂಬಂದ್ವಿ. ಬಟ್ ಹಪ್ಳನ ತೊಗೊಂಬಂದಾಗ ಸ್ವಲ್ಪ ಒಣಗಿದ್ವು. ಈ ರೀತಿ ಒಣಗುತ್ತೆ. ಇದನ್ನೊಂದು 10 ಪ್ಯಾಕ್ ಮಾಡಿ ನೀವೇನಾದರೂ ಸೇಲ್ ಮಾಡೋರಿದ್ರೆ ಸೇಲ್ ಮಾಡಿಬಿಟ್ರೆ ಒಳ್ಳೆ ಬಿಸ್ನೆಸ್ಸು ಗಾಯ್ಸ್. ಇದು ಅಂತೂ ನಿಮಗೆ ತುಂಬಾ ಚೆನ್ನಾಗಾಗುತ್ತೆ. ಯಾರೆಲ್ಲ ಇದ್ರದ್ದು ಇಂಗ್ರೀಡಿಯೆಂಟ್ಸ್ ಬೇಕೋ ನಿಮಗೆ ಪ್ಲೀಸ್ DM ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನಾನು ಲಾಗ್ ನೋಡ್ತಿದ್ರು ದಯಮಾಡಿ ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಲಿ. ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ಕೊತಾ ಬಾಯ್.